John chapter 9 and verse 1. ಯೋಹಾನ 9:1ನೇ ವಚನ. And as Jesus passed by, he saw a man which was blind from his birth. ಯೇಸು ಹಾದು ಹೋಗುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. And his disciples asked him, saying, Master, who did sin, this man or his parents, that he was born blind? ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದರು, ಇವನು ಇವನ ತಂದೆ ತಾಯಿಗಳು? Jesus answered, Neither has this man sinned nor his parents, but that the works of God should be made manifest in him. ಯೇಸು, ಇವನು ಪಾಪ ಮಾಡಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. I must work the works of him that sent me while it is the day. The night comes when no man can work. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು, ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. As long as I am in the world, I am the light of the world. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ. When he had thus spoken, he spat on the ground, made a clay of the spittle. He anointed the eyes of the blind man with the clay. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿದನು. And said unto him, Go, wash in the pool of Siloam, which is by interpretation sent. He went his way, therefore washed and came seeing. ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಸಿಲೋವ ಅಂದರ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. One of the amazing things about Jesus I love is, ಯೇಸುವಿನ ಬಗ್ಗೆ ನಾನು ಇಷ್ಟಪಡುವ ಅದ್ಭುತವಾದ ವಿಷಯ, when you read Matthew, Mark, Luke and John. ಮತ್ತಾಯ, ಮಾರ್ಕ, ಲೂಕ ಸುವಾರ್ತೆಗಳನ್ನು ಓದುವಾಗ, I don't know how to tell this to you. I want you all to get what I'm saying. ನಾನು ಹೇಳ್ತಾ ಇರೋದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ನಾನು ಬಯಸ್ತೇನೆ. If you read Matthew, Mark, Luke and John, ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆ ಓದುವಾಗ, in all the four gospels, 4 ಸುವಾರ್ತೆಗಳಲ್ಲಿ Jesus did so many things. ಯೇಸು ಅನೇಕ ಸಂಗತಿಗಳನ್ನು ಮಾಡಿದರು. But many things were once in a while. ಅನೇಕ ಸಂಗತಿಗಳು ಒಂದು ಬಾರಿ ಮಾತ್ರ ಜರುಗ್ತಾ ಇತ್ತು, Once or twice. 1 ಅಥವಾ 2 ಸಾರಿ. But one thing that he did all the time, ಒಂದು ವಿಷಯ ಎಲ್ಲಾ ಸಮಯದಲ್ಲಿ ಆಯ್ತು, he healed the sick all the time. ಯಾವಾಗಲೂ ಆತನು ರೋಗಿಗಳನ್ನು ಗುಣಪಡಿಸಿದನು. Hallelujah. ಹಲ್ಲೆಲೂಯಾ. He did not always walk on the water. ಯಾವಾಗಲೂ ಆತನು ನೀರಿನ ಮೇಲೆ ನಡೆದು ಹೋಗಲಿಲ್ಲ. Once he walked on the water, ಒಂದು ಸಾರಿ ನೀರಲ್ಲಿ ನಡೆದು ಹೋದನು, other time he was in the boat. ಮತ್ತೆ 2ನೇ ಸಾರಿ ಆತನು ಬೋಟ್ನಲ್ಲಿ ಹೋದನು. Both the times he didn't walk on the water. 2 ಸಾರಿಯೂ ನೀರಿನ ಮೇಲೆ ನಡ್ಕೊಂಡು ಹೋಗಲಿಲ್ಲ. He did not always stop the storm. ಎಲ್ಲಾ ಸಮಯದಲ್ಲಿ ಬಿರುಗಾಳಿಯನ್ನು ನಿಲ್ಲಿಸಲಿಲ್ಲ. Once he stopped the storm, ಬಿರುಗಾಳಿಯನ್ನು ಒಂದು ಸಾರಿ other ನಿಲ್ಲಿಸಿದನು, times he walked in the storm. ಅನಂತರ ಬಿರುಗಾಳಿಯಲ್ಲಿಯೇ ನಡೆದು ಹೋದನು. He did not always multiply food. ಆತನು ಯಾವಾಗಲೂ ಆಹಾರವನ್ನು ಆತನು ಮಲ್ಟಿಪ್ಲೈ ಮಾಡಲಿಲ್ಲ. Sometimes in John chapter 4 it says he was in the Samaria, he was tired, he was sitting, his disciples went to buy the food. ನಾವು ಯೋಹಾನ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆತನಿಗೆ ದಣಿವಾಗಿತ್ತು, ಸಮಾರ್ಯದಲ್ಲಿ ಆತನು ಕೂತ್ಕೊಂಡಿದ್ದನು, ಶಿಷ್ಯರು ಆಹಾರಕ್ಕಾಗಿ ಹೋದ್ರು. So they want to buy the food. ಅವರು ಹೋಗಿ ಆಹಾರವನ್ನು ಕೊಂಡ್ಕೊಂಡು ಬರಕ್ಕೆ ಹೋದ್ರು. So Jesus did not always multiply food. ಯಾವಾಗಲೂ ಯೇಸು ಆಹಾರವನ್ನು ಮಲ್ಟಿಪ್ಲೈ ಮಾಡಲಿಲ್ಲ. But Jesus did one thing always. ಒಂದು ವಿಚಾರವನ್ನು ಯಾವಾಗಲೂ ಮಾಡಿದ್ರು, He always healed the sick. ರೋಗಿಗಳನ್ನು ಸ್ವಸ್ಥಪಡಿಸಿದರು. He always healed the sick. ಆತನು ಯಾವಾಗಲೂ ರೋಗಿಗಳನ್ನು ಗುಣಪಡಿಸಿದನು. Know this. ಇದನ್ನು ತಿಳ್ಕೊಡ್ರಿ. It is 100% God's will that everybody should be healed all the time. ಪ್ರತಿಯೊಬ್ಬರು ಎಲ್ಲಾ ಸಮಯದಲ್ಲಿ ಗುಣ ಹೊಂದಿದವರಾಗಿರಬೇಕೆಂಬುದು 100% Everyone should be healed. ಎಲ್ಲರೂ ಗುಣಪಡಬೇಕು. And all the time they should be healed. ಎಲ್ಲಾ ಸಮಯದಲ್ಲಿ ಅವರು ಗುಣವಂತರಾಗಿರಬೇಕು. This is God's will. ಇದು ದೇವರ ಚಿತ್ತ. Have no other thought in your mind about this. ಇದರ ಬಗ್ಗೆ ನಿಮ್ಮ ಹೃದಯದಲ್ಲಿ ಯಾವುದೇ ಎರಡನೇ ಯೋಚನೆ ಮಾಡಬೇಡಿ. Always, ಯಾವಾಗಲೂ, every time, ಎಲ್ಲಾ ಸಮಯದಲ್ಲಿ God wants you to be healed. ನೀನು ಗುಣವಾಗಿರುವುದೇ ದೇವರ ಚಿತ್ತವಾಗಿದೆ. Don't even allow second thought in your mind. ಎರಡನೇ ಯೋಚನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಹಾದು ಹೋಗೋದಕ್ಕೆ So when ಬಿಡಬೇಡಿ. you read the four gospels, 4 ಸುವಾರ್ತೆಗಳನ್ನು ಓದುವಾಗ you see the will of God. ಇಲ್ಲಿ ದೇವರು ಒಂದು ಚಿತ್ತವನ್ನು I want to ನೋಡ್ತೇವೆ. ask you a question. ಒಂದು ಪ್ರಶ್ನೆ ನಿಮಗೆ, How many of you believe whatever God's will is will happen? ಯಾವುದು ದೇವರ ಚಿತ್ತವಾಗಿದೆ ಜರುಗುತ್ತದೆ ಎಂಬುದಾಗಿ ನಿಮ್ಮಲ್ಲಿ ಎಷ್ಟು How ಜನ many believe ನಂಬ್ತೀರಾ? nobody can stop the will of God? ದೇವರ ಚಿತ್ತವನ್ನು ಯಾರು ತಡೆಯಲು ಆಗೋದಿಲ್ಲ ಎಂಬುದಾಗಿ ನೀವು ಎಷ್ಟು ಜನ If you know ನಂಬ್ತೀರಾ? this, ಇದು ಗೊತ್ತಿದ್ರೆ then know this also, ಇದನ್ನು ಕೂಡ ನೀವು ಅರ್ಥ that ಮಾಡ್ಕೊಳ್ಳಿ. God's will is always, every time people should be healed. ಎಲ್ಲಾ ಸಮಯದಲ್ಲಿ ಎಲ್ಲಾ ಕಡೆ ಜನರು ಗುಣವಾಗಬೇಕೆಂಬುದು ದೇವರ ಚಿತ್ತವಾಗಿದೆ. Always, every time people should be
healed. ಪ್ರತಿ ಸಾರಿಯೂ ಎಲ್ಲಾ ಸಮಯದಲ್ಲಿಯೂ ಜನರು ಗುಣವಾಗಲೇಬೇಕು. Have no other doubt in your mind. ಇದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಂಶಯ ಕೂಡ ಬೇಡ. So when you read the 4 Gospels, 4 ಸುವಾರ್ತೆಗಳನ್ನು ಓದುವಾಗ you see Jesus, ಯೇಸುವನ್ನು ನಾವು ನೋಡ್ತೇವೆ. he is either healing somebody, ಯಾರನ್ನೋ ಆತನು ಗುಣಪಡಿಸ್ತಾ ಇದ್ದಾನೆ, or is coming back after healing somebody, ಯಾರನ್ನು ಗುಣಪಡಿಸಿ ಹಿಂದಿರುಗಿ ಬರ್ತಾ ಇದ್ದಾರೆ, or is going to heal somebody. ಯಾರನ್ನು ಗುಣಪಡಿಸುವುದಕ್ಕೆ ಹೋಗ್ತಾ ಇದ್ದಾರೆ. I repeat, either you see Jesus healing somebody, ಯೇಸು ಯಾರನ್ನು ವಾಸಿ ಮಾಡೋದನ್ನು ನೋಡ್ತೇವೆ, or he is coming back after healing somebody, ವಾಸಿ ಮಾಡಿ ಆತನು ಹೋಗ್ತಾ ಇರುವುದನ್ನು ನೋಡ್ತೇವೆ, or is going to heal somebody. ಯಾರನ್ನು ಗುಣಪಡಿಸುವುದಕ್ಕೆ ಹೋಗುವುದನ್ನು ನೋಡ್ತೇವೆ. ಗುಣಪಡಿಸ್ತಾನೆ ಇರ್ತಾನೆ, ಗುಣಪಡಿಸಿ ಬರ್ತಾ ಇರ್ತಾನೆ, ಗುಣಪಡಿಸ್ಲಿಕ್ಕೆ ಹೋಗ್ತಾ ಇರ್ತಾನೆ. ಆಮೆನ್, ಆಮೆನ್, హల్లెలూయా. హల్లెలూయా. ఎవరినన్నా స్వస్థపరుస్తుంటాడు, స్వస్థపరిచి వస్తూ ఉంటాడు, స్వస్థపరిచి వెళ్తూ ఉంటాడు. किसी को चंगा ही करता है या चंगा करके वापस आ रहा है या चंगा करने के लिए जा रहा है. These 3 things Jesus always did. ಈ 3 ಸಂಗತಿಗಳನ್ನು ಯೇಸು ಯಾವಾಗಲೂ ಮಾಡ್ತಾ ಇದ್ರು. If you remove healings, ಆ ಒಂದು ಗುಣಪಡಿಸುವಿಕೆಯನ್ನು ತೆಗೆದ್ರೆ there's nothing in the 4 Gospels. 4 ಸುವಾರ್ತೆಗಳಲ್ಲಿ ಯಾವುದೂ ಇಲ್ಲ. If you remove healings, ರೋಗ ವಾಸಿಯನ್ನು ತೆಗೆದ್ರೆ then there's no Matthew chapter 8 at all. ಮತ್ತಾಯ ಸುವಾರ್ತೆ 8ನೇ ಅಧ್ಯಾಯ ಎಲ್ಲವೇ ಇಲ್ಲ. Because entire Matthew chapter 8 is only healing chapter. ಮತ್ತಾಯ 8ನೇ ಅಧ್ಯಾಯ ಪೂರ್ತಿ ಅದು ಗುಣಪಡಿಸುವ ಅಧ್ಯಾಯ. So if somebody says Jesus doesn't heal, tear Matthew chapter 8 from your Bible. ಯೇಸು ಗುಣಪಡಿಸಲಿಲ್ಲ ಎಂಬುದಾಗಿ ಹೇಳಿದರೆ ಮತ್ತಾಯ 8ನ್ನು ಬೈಬಲ್ನಿಂದ ಹರಿದು ಹಾಕ್ಬಿಡ್ರಿ. So if we remove healings from 4 Gospels, 4 ಸುವಾರ್ತೆಗಳಿಂದ ಗುಣಪಡಿಸುವಿಕೆಯನ್ನು ತೆಗೆದು ಹಾಕಿದ್ರೆ then there is nothing left in that. ಅಲ್ಲಿ ಏನು ಉಳ್ಕೊಳ್ಳಲ್ಲ. I feel, God wants you to understand how important for you to know that He wants you to be healed and healthy. He wants you to go and heal somebody else. ನೀವು ವಾಸಿಸಿ ಆಗಲ್ಪಟ್ಟು ಆರೋಗ್ಯವಾಗಿದ್ದು ಬೇರೆಯವರನ್ನು ವಾಸಿ ಮಾಡೋದು ದೇವರ ಚಿತ್ತವಾಗಿದೆ. Hallelujah. 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 Now look at the scripture. 1 verse 1. ಮೊದಲನೆಯ ವಚನ. And as Jesus passed by, He was going somewhere with disciples. ಯೇಸು ಎಲ್ಲಿಗೆ ಹೋಗ್ತಾ ಇದ್ರು ಶಿಷ್ಯರೊಂದಿಗೆ? He was going somewhere with the disciples. ಶಿಷ್ಯರೊಂದಿಗೆ ಎಲ್ಲಿಗೆ ಹೋಗ್ತಾ ಇದ್ರು? And He saw a man who was blind from his birth. ಹುಟ್ಟು ಕುರುಡನಾಗಿರುವಂತ ಒಬ್ಬ ವ್ಯಕ್ತಿಯನ್ನು ನೋಡಿದರು. The Bible does not say the blind man saw Him. ಕುರುಡನು ಯೇಸುವನ್ನು ನೋಡಿದನು ಎಂಬುದಾಗಿ But the ಹೇಳೋದಿಲ್ಲ. Bible says Jesus saw the blind man. ಯೇಸು ಹುಟ್ಟು ಕುರುಡನನ್ನು ನೋಡಿದರು ಎಂಬುದಾಗಿ ಹೇಳ್ತದೆ. The sick man did not come to Jesus. ಅನಾರೋಗ್ಯ ವ್ಯಕ್ತಿಯು ಯೇಸುವಿನ ಕಡೆ ಬರಲಿಲ್ಲ. Jesus went to the sick man. ಯೇಸು ರೋಗಿ ಹತ್ತಿರ ಹೋದನು. If there is sick person, ರೋಗಿ ಇದ್ದರೆ Jesus get attracted towards them. ಯೇಸು ಅವರ ಕಡೆಗೆ ಆಕರ್ಷಿಸಲ್ಪಡ್ತಾನೆ. If you are sick, ನೀನು ಅನಾರೋಗ್ಯವಾಗಿದ್ದರೆ you attract the healer. ನೀನು ರೋಗ ವಾಸಿ ಮಾಡುವನನ್ನು ಆಕರ್ಷಿಸ್ತೀಯ. ನಿನಗೆ ಅನಾರೋಗ್ಯ ಇದ್ರೆ ವಾಸಿ ಮಾಡುವವನನ್ನು ಆಕರ್ಷಿಸ್ತೀಯ. ಆಮೆನ್. Hallelujah. If you are sick, you attract the healer. ನಿನಗೆ ರೋಗವಿದ್ದರೆ ರೋಗ ವಾಸಿ ಮಾಡುವನನ್ನು ಆಕರ್ಷಿಸ್ತೀಯ. He will not walk away from the sick. ಆತನು ರೋಗಿಗಳಿಂದ ದೂರ ಹೋಗೋದಿಲ್ಲ. He will come to the sick. ಆತನು ರೋಗಿಗಳ ಹತ್ತಿರ ಬರ್ತಾನೆ. If you read the 4 Gospels, 4 ಸುವಾರ್ತೆಗಳನ್ನು ನೋಡೋದಾದ್ರೆ you see something very awesome. ಇಲ್ಲಿ ಅದ್ಭುತವಾದ ಸಂಗತಿಯನ್ನು You have ನೋಡ್ತೇವೆ. to understand how the Lord works. ಕರ್ತನು ಹೇಗೆ ಕೆಲಸ ಮಾಡ್ತಾನೆ ಎಂಬುದಕ್ಕೆ ಅರ್ಥ If ಮಾಡ್ಕೊಳ್ಬೇಕು. you read the 4 Gospels, 4 ಸುವಾರ್ತೆಗಳನ್ನು ನೋಡಿದಾಗ Jesus Himself went to some people. ಯೇಸು ತಾನಾಗಿಯೇ ಕೆಲವು ಜನರ ಹತ್ತಿರ ಹೊರಟೋದನು. He didn't go to everybody and heal them. ಎಲ್ಲಾರ ಕಡೆ ಹೋಗಿ ಎಲ್ಲಾ ರೋಗಿಗಳನ್ನು ವಾಸಿ ಮಾಡಲಿಲ್ಲ. On His own, He went to some people. ಆತನು ಕೆಲವು ಜನರ ಕಡೆ ಹೋದನು. He went to Bethesda. ಬೆಥೆಸ್ದಾಗೆ ಹೋದನು. So many sick people were there. ಅಲ್ಲಿ ಅನೇಕ ರೋಗಿಗಳಿದ್ರು. But He went only one paralyzed man, 38 years. 38 ವರ್ಷದಿಂದ ಪಾರ್ಶ್ವವಾಯು ರೋಗಿ ಆಗಿದ್ದನು, ಅವನ ಹತ್ರ ಹೋದ್ರು. There were so many lepers. ಅನೇಕ So many blind. ಕುರುಡರಿದ್ರು. But on His own, He went to some people. ತಾನಾಗಿ ಆತನು ಕೆಲವು ಜನರ ಬಳಿಗೆ ಹೋದನು. So many people say, ಅನೇಕ ಜನರು ಹೇಳ್ತಾರೆ, so God only heals some people. Why in Bethesda, so many sick were there, only one was healed, not everybody were healed. So He will heal only some people, not everybody will be healed. ಬೆಥೆಸ್ದಾದಲ್ಲಿ ನೋಡಿ ಅನೇಕ ರೋಗಿಗಳಿದ್ರು, ಒಬ್ಬನನ್ನೇ ಗುಣಪಡಿಸಿದನು. ಅದಕ್ಕೆ ಎಲ್ಲರನ್ನೂ ಗುಣಪಡಿಸೋದಿಲ್ಲ, ಕೆಲವರನ್ನು ಮಾತ್ರ ಗುಣಪಡಿಸ್ತಾನೆ. Correct, I agree. ನಾನು ಅದಕ್ಕೆ But let me ಒಪ್ಪಿಕೊಳ್ಳುತ್ತೇನೆ. tell you again. ಇನ್ನೊಂದು ಹೇಳ್ತೇನೆ. He Himself will go to some sick. He Himself went to some sick people and healed them on His own. ಆತನು ತಾನಾಗಿ ಕೆಲವು ರೋಗಿಗಳ ಹತ್ತಿರ ಹೋದನು. But ಆದ್ರೆ any sick person came to Him, He healed them. ಯಾರೋ ರೋಗಿ ಆತನ ಕಡೆ ಬಂದ್ರು, ಎಲ್ಲರನ್ನು ಆತನು ಗುಣಪಡಿಸಿದನು.
Read the 4 Gospels. 4 ಸುವಾರ್ತೆಗಳನ್ನು ಓದ್ರಿ. Any sick person came to him, he did never said, I will not heal you. ಯಾವುದೇ ರೋಗದ ವ್ಯಕ್ತಿಯು ಆತನ ಕಡೆಗೆ ಬಂದಾಗ ನಾನು ಸ್ವಸ್ಥ ಮಾಡಲ್ಲ ಎಂದಾಗ ಹೇಳಿಲ್ಲ. So it's not always you waiting for him to come and heal you. ಆತನು ಬಂದು ನಿಮ್ಮನ್ನು ಗುಣಪಡಿಸೋದಂತೆ ನೀವು ಕಾಯ್ಕೊಳ್ಳೋದಲ್ಲ. You can go and you can receive your healing. ನೀನು ಮುಂದೆ ಹೋಗಿ ನಿನ್ನ ರೋಗ ವಾಸಿಯನ್ನು ಪಡೆಯಬಹುದು. Hallelujah. ಆಮೆನ್. If you read Mark chapter 5, ಮಾರ್ಕ 5ನೇ ಅಧ್ಯಾಯವನ್ನು ನೋಡುವುದಾದರೆ there was a man called Jairus. ಜೈರಸ್ ಎಂಬ ಒಬ್ಬ ವ್ಯಕ್ತಿ And ಇದ್ದಾನೆ. the Bible says Jairus' daughter was dying. ಆ ಒಬ್ಬ ಯಾರಿನ ಮಗಳು ಸತ್ತಿದ್ಲು. Jairus came and said, Lord, come, touch my daughter, she will be healed. ಯೇಸುವೇ ನೀನು ಬಂದು ನನ್ನ ಮಗಳನ್ನು ಮುಟ್ಟು ಅವಳು ಸ್ವಸ್ಥವಾಗ್ತಾಳೆ. And Jesus went to touch his daughter. ಆ ಮಗುವನ್ನು ಮುಟ್ಟಕ್ಕೆ ಯೇಸು ಹೊರಡೋದ್ರು. In the same town, there was a lady with issue of blood. ಅಲ್ಲಿ ಒಬ್ಬ ರಕ್ತಸ್ರಾವವಿರುವ ಸ್ತ್ರೀ ಇದ್ಳು. She said, ಅವಳು ಹೇಳಿದ್ಲು, if I touch the hem of the garment, I'll be healed. ನಾನು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ರೆ ಸಾಕು ನಾನು She came and touched, she was healed. ಆ ಒಂದು ಗೊಂಡೆಯನ್ನು ಮುಟ್ಟಿ ಸ್ವಸ್ಥವಾದ್ಲು. You see 2 things there. 2 ಸಂಗತಿ ನೋಡ್ತೇವೆ. Number 1, ಒಂದು, when he touches, people are healed. ಆತನು ಜನರನ್ನು ಮುಟ್ಟುವಾಗ ಜನರು ಗುಣವಾಗ್ತಾರೆ. When people touch him, they are healed. ಜನರು ಆತನನ್ನು ಮುಟ್ಟುವಾಗಲೂ ಗುಣವಾಗ್ತಾರೆ. ಆಮೆನ್. Hallelujah. ಹಲ್ಲೆಲೂಯಾ. Understand this. ಇದನ್ನ ಅರ್ಥ ಮಾಡ್ಕೊಳ್ಳಿ. But healing is 100%. ಆದರೆ ಗುಣವಾಗುವುದು 100ಕ್ಕೆ 100% ಖಚಿತ. So if you bring me one scripture and say, look, he went and healed only one person, ಒಂದು ವಾಕ್ಯವನ್ನು ತೋರಿಸಿ ನೋಡು ಒಬ್ಬನೇ ವ್ಯಕ್ತಿ ಹೋಗಿ ಗುಣಪಡಿಸಿದನು. I will show you another scripture where anybody went to him were healed. ನಾನು ಇನ್ನೊಂದು ವಾಕ್ಯ ತೋರಿಸ್ತೀನಿ, ಯಾರ್ಯಾರು ಆತನ ಕಡೆಗೆ ಹೋದ್ರು ಅವರು ಗುಣವಾದ್ರು. Here, ಇಲ್ಲಿ the blind man was there. ಇಲ್ಲಿ ಕುರುಡನು ಆಗಿದ್ದನು. Jesus saw him. ಅವನನ್ನು ಯೇಸು He ನೋಡಿದನು. went to heal him. ಯೇಸು ಅವನನ್ನು ಗುಣಪಡಿಸೋದಕ್ಕೆ But ಹೋದರು. again, the Bible says, ದೇವರ ವಾಕ್ಯ ಹೇಳ್ತದೆ, there was a blind man called Bartimaeus. ಬಾರ್ತಿಮಾಯಸ್ ಎಂಬ ಕುರುಡ ಇದ್ದನು. Jesus did not see him. ಯೇಸು ಅವನನ್ನು ನೋಡ್ಲಿಲ್ಲ. When he heard, he, Jesus, son of David, have mercy upon me. ಅವನು ಯೇಸುವಿನ ಸ್ವರವನ್ನು ಕೇಳಿ, ದಾವೀದನ ಕುಮಾರನ ಯೇಸುವೆ ನನ್ನ ಮೇಲೆ ಕರುಣಿಸು ಎಂಬುದಾಗಿ The ಹೇಳಿದನು. Jesus saw this blind man and healed him. ಯೇಸು ಈ ಕುರುಡನನ್ನು ನೋಡಿ ಗುಣಪಡಿಸಿದಾಗ He heard that blind man who came to him and healed him too. ಆತನ ಕಡೆಗೆ ಬಂದ ಆ ಬಾರ್ತಿಮಾಯನ ಸ್ವರವನ್ನು ಕೇಳಿ ಅವನನ್ನು ಗುಣಪಡಿಸಿದನು. What does it mean? ಇಲ್ಲಿ ಏನ್ ಅರ್ಥ ಏನು? Healing is 100% guarantee. ಗುಣಪಡಿಸುವಿಕೆಯು 100% ಖಚಿತ. It is not God's will anybody to be sick in their body. ಯಾರು ಕೂಡ ದೇಹದಲ್ಲಿ ಅಸ್ವಸ್ಥರಾಗಿರೋ ದೇವರ ಚಿತ್ತವಲ್ಲ. God wants everyone to be healed. ಎಲ್ಲರೂ ಸ್ವಸ್ಥವಾಗಿರಬೇಕೆಂಬುದು ದೇವರು ಬಯಸ್ತಾನೆ. You don't need to wait for 5 years to be healed. 5 ವರ್ಷ ನೀನು ಕಾಯ್ದುಕೊಂಡು ವಾಸಿಯಾಗೋದಕ್ಕೆ ಕಾಯುವ ಅವಶ್ಯಕತೆ ಇಲ್ಲ. You don't need to wait him to touch you. ಅವರು ನಿನ್ನನ್ನು ಮುಟ್ಟೋದಕ್ಕೆ ನೀವು ತಡೆಯುವುದು ಇಲ್ಲ, ಸಮಯವಿಲ್ಲ. You know, you should understand how the law of faith works. ನಂಬಿಕೆಯ ಒಂದು ನಿಯಮವು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ಳಿ. There are certain things we call as laws. ಕೆಲವೊಂದನ್ನು ನಾವು ನಿಯಮ ಅಂತ For ಕರೀತೇವೆ. example, law of gravity. ಅದು ಗುರುತ್ವಾಕರ್ಷಣದ ನಿಯಮ. What is law of gravity? ಗುರುತ್ವಾಕರ್ಷಣ ನಿಯಮ ಏನು ಹೇಳ್ತದೆ? Whatever you throw up will come down. ನೀವು ಮೇಲೆ ಏನು ತೂರ್ತೀರೋ ಅದು ಕೆಳಗೆ ಬರ್ತದೆ. It works in India. ಅದು ಭಾರತದಲ್ಲಿ ಕೆಲಸ It ಮಾಡ್ತದೆ. works in America. ಅಮೆರಿಕದಲ್ಲಿ ಮಾಡ್ತದೆ. It works in Timbuktu. ಟಿಂಬಕ್ಟುಮಲ್ಲಿ ಮಾಡ್ತದೆ. It works anywhere. ಎಲ್ಲಾದ್ರೂ ಅದು ಕೆಲಸ ಮಾಡ್ತದೆ. If it works only here, ಇಲ್ಲಿ ಮಾತ್ರ ಅದು ಕೆಲಸ ಮಾಡಿದ್ರೆ, if it doesn't work anywhere else, ಬೇರೆ ಕಡೆಗೆ ಮಾಡದಿದ್ರೆ then it is not called law. ಅದು ಒಂದು ನಿಯಮ ಎಂಬುದಾಗಿ It is some ಹೇಳಲಾಗುವುದಿಲ್ಲ. phenomenon happens here there. ಅದು ಇಲ್ಲಿ ಅಲ್ಲಿ ಮಾತ್ರ ಜರುಗುವ ಸಂಗತಿ. But when it comes to question of law, ಒಬ್ಬ ಸಿದ್ಧಾಂತ ಎಂಬುದಾಗಿ ಹೇಳುವಾಗ it works everywhere. ಅದು ಎಲ್ಲಾ ಕಡೆಗೆ ಕೆಲಸ Now, ಮಾಡ್ತದೆ. when I throw something up, ನೀವು ಮೇಲೆ ವಸ್ತುವನ್ನು ಚೆಲ್ಲಿದಾಗ, when you throw something up, ಮೇಲೆ ಅದನ್ನು ಚೆಲ್ಲಿದಾಗ you don't need to say come down for it to come down. ಕೆಳಭಾಗ ಬಾ ಎಂಬುದಾಗಿ ಹೇಳೋ ಅವಶ್ಯಕತೆ ಇಲ್ಲ, ತಾನಾಗೆ ಬರ್ತದೆ. It will come down. ತಾನಾಗೆ ಬರ್ತದೆ ಕೆಳಗೆ. Similarly, ಅದೇ that's ರೀತಿಯಾಗಿ how faith works. ಅದೇ ರೀತಿಯಾಗಿ ನಂಬಿಕೆ ಕೆಲಸ When you ಮಾಡ್ತದೆ. go by faith, ನೀನು ನಂಬಿಕೆಯಿಂದ ಹೋದಾಗ God doesn't need to heal you. ದೇವರು ನಿನ್ನನ್ನು ಗುಣಪಡಿಸೋ ಅವಶ್ಯಕತೆ ಇಲ್ಲ. Automatically healing will Amen. flow into you. ತನ್ನಷ್ಟಕ್ಕೆ ತಾನೇ ನಿನಗೆ ಗುಣಪಡಿಸುವಿಕೆ ಬರ್ತದೆ. That is the law of faith. ಅದು ನಂಬಿಕೆಯ ಸಿದ್ಧಾಂತ. The woman with the issue of blood, ರಕ್ತಸ್ರಾವ ಇರುವಂತಹ ಸ್ತ್ರೀಯು she went and touched the garment. ಆತನ ಗುಡುಪನ್ನು ಮೆಟ್ಟುವುದಕ್ಕೆ ಹೋದಳು. Law of faith operating there. ಅವಳಲ್ಲಿ ಒಂದು ನಂಬಿಕೆಯ ಸಿದ್ಧಾಂತ So what happened? ಏನಾಯ್ತು? She touched him ಆತನನ್ನು ಮುಟ್ಟಿದಳು, and the power flowed into her. ದೇವರ ಬಲ ಅವಳಿಂದ ಹರಿದು ಬಂತು. Jesus did not know who. ಯಾರು ಎಂಬುದಾಗಿ ಯೇಸುವಿಗೆ ಗೊತ್ತಿಲ್ಲ. He said, who touched me? ಯಾರು ನನ್ನನ್ನು ಮುಟ್ಟಿದರು? That means ಅದರ ಅರ್ಥ God ordained such a way that when you go by faith to him, the power will release to heal you. That's all. ಯಾವ ರೀತಿಯ ದೇವರ ಕೆಲಸ ಮಾಡ್ತಾರೆ, ನಂಬಿಕೆಯಿಂದ ನೀನು ಹೋದಾಗ ದೇವರ ಶಕ್ತಿ ನಿನ್ನ ಕಡೆ ಹರ್ಕೊಂಡು ಬರ್ತದೆ. That is the way God ordained it. ಅದೇ ರೀತಿಯಾಗಿ ದೇವರದನ್ನು ಅಭಿಷೇಕಿಸಿದ್ದಾನೆ. God
positioned himself such a way, he responds to faith like that. ನಂಬಿಕೆಗೆ ಆ ರೀತಿಯಾಗಿ ಪ್ರತಿಕ್ರಿಯಿಸುವ ಸ್ಥಾನದಲ್ಲಿ ತನ್ನನ್ನು ತಾನೇ ಇರಿಸಿಕೊಂಡಿದ್ದಾನೆ. Hallelujah. Hallelujah. Understand this. ಇದರ ಅರ್ಥ ಮಾಡ್ಕೊಡ್ರಿ. Don't wait always for God to heal you. ದೇವರು ಗುಣಪಡಿಸಬೇಕೆಂಬುದಾಗಿ ಕಾಯ್ಕೊಂಡಿರಬೇಡಿ. You can release your faith. Thank you, God. By your stripes, I was healed. I am healed. Thank you, God. That's it. It's all over. ನಂಬಿಕೆಯಿಂದ ನಿಮ್ಮ ಜೀವನದಲ್ಲಿ ಬಿಡುಗಡೆ ಮಾಡಿ, ಕರ್ತನೇ ನಿನ್ನ ಬಾಸುಂಡಗಳಿಂದ ನನಗೆ ಗುಣವಾಯಿತು, ನಾನು ಸ್ವಸ್ಥವಾಗಿದ್ದೇನೆ, ನೀವು ಸ್ವಸ್ಥವಾಗ್ತೀರಿ. When you understand this, ಇದನ್ನು ನೀವು ಅರ್ಥ ಮಾಡ್ಕೊಂಡಾಗ not only you are healed, ನೀವು ಸ್ವಸ್ಥರಾಗುವುದು ಮಾತ್ರವಲ್ಲ, you wait for every opportunity to heal the sick. ನೀವು ರೋಗಿಗಳನ್ನು ಗುಣಪಡಿಸುವ ಪ್ರತಿಯೊಂದೊಂದು ಅವಕಾಶಗಳಿಗಾಗಿ ನೀವು ಹುಡುಕ್ತೀರಿ. How many of us seen Tom and Jerry? ಟಾಮ್ ಅಂಡ್ ಜೆರಿಯನ್ನು ಎಷ್ಟು ಜನ ನೋಡಿದ್ದೀರಾ? Tom and Jerry, my favorite. You have seen it? Okay, you know Tom and Jerry, the speciality. ಟಾಮ್ ಅಂಡ್ ಜೆರಿಯ ಒಂದು ವಿಶೇಷತೆ ಏನು ಗೊತ್ತಾ? If you did not see Tom and Jerry, repent and go and see it once. ನೀವು ಒಂದ್ ವೇಳೆ ನೋಡಿಲ್ಲ ಅಂದ್ರೆ ಪಶ್ಚಾತ್ತಾಪ ಪಡ್ರಿ, ಹೋಗಿ ಅದನ್ನ ನೋಡ್ರಿ. The special Tom and Jerry is, ಟಾಮ್ ಅಂಡ್ ಜೆರಿಯ ವಿಶೇಷತೆ, you know, anytime they bake a cake or a chicken, ಕೇಕ್ ಅಥವಾ ಚಿಕನ್ ಅನ್ನು ಬೇಯಿಸಿದಾಗ the smell of this will come. It comes like this. ಅದರ ವಾಸನೆ ಈ ರೀತಿಯಾಗಿ ಉಯ್ And ಅಂತ it gets ಬರ್ತದೆ. into Tom's nose. ಅದು ಟಾಮ್ ನಿನ್ನ ನೋದಲ್ಲಿ And ಹೋಗ್ತದೆ. Tom will go flying like this. He goes like this. ಟಾಮನು ಹಾರಾಡಿಕೊಂಡು ಅದ್ರ ಕಡೆಗೆ ಹೋಗ್ತಾನೆ. So he's attracted. He goes where it is. ವೈ ಅಂತ ಹೇಳಿ ಟಾಮ್ ಬರ್ತಾ ಇರ್ತಾನೆ. That's the way you should feel. ಆ ರೀತಿಯಾಗಿ ನೀವು ಅವನು ಬೇಯಿಸಬೇಕು. When you see sick anywhere, you feel like you must feel like going there. ರೋಗಿಗಳಿದ್ರೆ ವೈ ಅಂತ ನೀವು ಅಲ್ಲಿಗೆ ಹೋಗ್ಬೇಕು. You should not avoid when you see sick. You feel like going there. ಅದನ್ನು ತಪ್ಪಿಸಿಕೊಂಡು ನೀವು ಹೋಗೋದಕ್ಕೆ ಭಯಪಡಬಾರದು. Develop that addiction. ಆ ಒಂದು ಚಟವನ್ನ ಬೆಳೆಸ್ಕೊಡ್ರಿ. It's a very good addiction to have. ಅದು ಉತ್ತಮವಾದಂತಹ ಒಂದು ಚಟ ಅದು. Hallelujah. It's a very good addiction to have. ಅದು ಹೊಂದಿಕೊಂಡಿರಬೇಕಾದ ಉತ್ತಮವಾದ ಚಟ. Jesus was addicted to heal the sick. ಯೇಸು ರೋಗಿಗಳನ್ನು ಗುಣಪಡಿಸುವ ಚಟಕ್ಕೆ ಆತನು ಅಡಿಕ್ಟ್ Look at it. ಆಗಿದ್ದನು. Put the scripture, please. He saw a man that was blind from his birth. See, that was the heart of the Lord. ಅದು ಕರ್ತನ ಹೃದಯವಾಗಿದೆ. But the disciples were different mind people. ಶಿಷ್ಯರಿಗೆ ಬೇರೆ ಮನಸ್ಥಿತಿ ಇತ್ತು. Jesus saw the sick. ಯೇಸು ರೋಗಿಯನ್ನು ನೋಡಿದನು, He wants him to be healed. ಅವನು ಗುಣವಾಗಬೇಕೆಂಬುದಾಗಿ ಬಯಸಿದನು. But the religion is different. ಆ ಧರ್ಮ ಬೇರೆ ಆಗಿತ್ತು. Religion doesn't want to heal. ಧಾರ್ಮಿಕತೆಯು ಸ್ವಸ್ಥಪಡಿಸಲು ಇಷ್ಟಪಡಲ್ಲ. Religion first want to do KYC. KYCಯನ್ನು ಫಸ್ಟ್ ಮಾಡ್ತದೆ ರಿಲಿಜನ್. Next verse. His disciples asked him, Master, who did sin? This man, his parents, that he was born blind? ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದ್ರು, ಇವನು ಇವನ ತಂದೆ ತಾಯಿ. Remember this. Don't you ever always sit and allow the devil to tell you, you did something wrong, that's why you're sick in your body. ನೀನು ಏನೋ ತಪ್ಪು ಮಾಡಿದ್ದೆ, ಅದಕ್ಕಾಗಿ ರೋಗ ಹೊಂದಿದ್ದಿ ಎಂಬುದಾಗಿ ಸೈತಾನ ನಿಮಗೆ ಹೇಳೋದಕ್ಕೆ ನೀವು ಅವಕಾಶ ಮಾಡಬೇಡ್ರಿ. Or don't you ever allow the devil to tell you, because you did that 5 years back, you can never be healed. 5 ವರ್ಷದ ಹಿಂದೆ ನೀನು ಇದನ್ನು ಮಾಡಿದಕ್ಕಾಗಿ ನೀನು ಗುಣ ಮಾಡಲು ಆಗೋದಿಲ್ಲ ಎಂಬುದಾಗಿ ಸೈತಾನ ಹೇಳೋದಕ್ಕೆ ಬಿಡಬೇಡಿ. Once a man came for prayer in US. When I was in America, somebody came to me for prayer. ನಾನು ಅಮೆರಿಕದಲ್ಲಿ ಇರುವಾಗ ಒಬ್ಬ ವ್ಯಕ್ತಿ ಪ್ರಾರ್ಥನೆಗಾಗಿ ಬಂದರು. He was sick. ಅವನಿಗೆ ರೋಗ I ಇತ್ತು. want to pray for him. ಅವನಿಗಾಗಿ ಪ್ರಾರ್ಥಿಸಲು He ಬಯಸಿದೆ. said, Pastor Rambo, I think God does not want to heal me. ಪಾಸ್ಟರ್ ರಾಂಬೋ, ದೇವರು ನನಗೆ ಗುಣಪಡಿಸೋದಕ್ಕೆ ಇಷ್ಟಪಡಲ್ಲ. I asked him, why? ಯಾಕೆ? He said, I did something wrong like this. I did this wrong. That's why they're stopping from God from healing me. ಆ ರೀತಿಯಾದ ತಪ್ಪನ್ನು ಮಾಡಿದೇನೋ ಅದು ದೇವರು ನನ್ನನ್ನು ಸ್ವಸ್ಥಪಡಿಸದಂತೆ ಅಡ್ಡವಾಗಿದೆ. ನಾನು ತಪ್ಪು ಮಾಡಿದ್ದೇನೆ, ಅದರಿಂದ ದೇವರು ಸ್ವಸ್ಥ ಮಾಡಿದಾಗ ಅದು ಅಡ್ಡ ಆಗ್ತೈತೆ. I did something wrong, that's why God is, what I did is stopping God from healing me. ನಾನು ಏನು ಮಾಡಿದೇನೋ ಅದು ದೇವರು ನನ್ನನ್ನು ಸ್ವಸ್ಥಪಡಿಸದಂತೆ ಅಡ್ಡವಾಗಿದೆ. I asked him, ನಾನು ಕೇಳಿದೆ, when did what you do become so powerful you can stop God? ನೀನು ಯಾವಾಗ ನೀನು ಮಾಡಿದ್ದು ದೇವರನ್ನು ನಿಲ್ಲಿಸುವುದಷ್ಟು ಬಲಶಾಲಿ ಆಯ್ತು. ಅಬ್ಬಬ್ಬಬ್ಬ, ನೀನು ಏನು ಎಷ್ಟು ದೊಡ್ಡವನು ಅಂದರೆ, ನೀನು ಎಷ್ಟು ದೊಡ್ಡ ಕೆಲಸ ಮಾಡಿದ್ರೆ ದೇವ್ರಕ್ಕಿಂತ ದೇವ್ರು ನನ್ನ ಕೈಲಿ ಆಗಲ್ಲಪ್ಪ ಮಾಡೋಕ್ಕೆ, ಇಟ್ ಇಸ್ ಟೂ ಬಿಗ್, ಐ ಕೆನಾಟ್ ಡೂ ದಿಸ್. ನನ್ನ ಮಗನೇ, ಡೋಂಟ್ ಯು ಎವರ್ ಥಿಂಕ್ that what you do is so big, you can stop God. ನೀನು ಮಾಡಿದ್ದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ನೀನು ದೇವರನ್ನೇ ನಿಲ್ಲಿಸುವ ಸ್ಥಿತಿಯಲ್ಲಿ ಇದೆ ಎಂಬುದಾಗಿ ಯೋಚನೆ ಮಾಡಬೇಡಿ. The first thing that comes to you when you are sick is, what did you do? Maybe I didn't read the Bible. Maybe I didn't pray. Maybe that day I did this. Maybe I did this. Maybe I did. Maybe I spoke. Maybe I said. That's why sickness came into my body. God is not healing me. ನಾನು ಪ್ರಾರ್ಥನೆ ಮಾಡಿಲ್ಲ, ವಾಕ್ಯ ಓದಿಲ್ಲ, ಕುಡಿದು ಸ್ಮೋಕ್ ಮಾಡಿದ್ದೀನಿ, ಅದಕ್ಕಾಗಿ ನನಗೆ ರೋಗ ಬಂತು, ದೇವರು ನನ್ನ ಸುಸ್ತಪಡಿಸಲ್ಲ. And some people tell you, now sit and think about all the wrong things you did. Clear it out and then God will heal you. ನೀನು ಏನೇನು ಮಾಡಿ ತಪ್ಪುಗಳು ಯೋಚನೆ ಮಾಡು, ಅವೆಲ್ಲ ತೆಗೆದಾಕು, ಅವಾಗ ದೇವರು ನಿನ್ನ ಗುಣಪಡಿಸ್ತಾನೆ. Look at what disciples said. ಶಿಷ್ಯರು ಹೇಳಿದ್ದನ್ನು ನೋಡ್ರಿ. What did you do?
ಏನು ಮಾಡಿದನು? In his sin, his father's sin. ಅವನ ಪಾಪವೋ ತಂದೆ ಪಾಪವೋ? It is called ಇದು ಕರೆಯಲ್ಪಡುತ್ತದೆ karma principle. ಕರ್ಮ ಸಿದ್ಧಾಂತ. Karma siddhanta is what you suffer, what you do, you suffer. ನೀನು ಏನು ಮಾಡ್ತೀಯ ಅದಕ್ಕಾಗಿ ನೀನು ಕಷ್ಟಪಡ್ತೀಯ. Kripa siddhanta is ಕೃಪಾ ಸಿದ್ಧಾಂತೆಯು what you did wrong, somebody else suffered. ಆಮೆನ್. We don't believe in karma siddhanta. ನಾವು ಕರ್ಮ ಸಿದ್ಧಾಂತದಲ್ಲಿ We ನಂಬೋದಿಲ್ಲ, believe in kripa siddhanta. ಕೃಪೆಯ ಸಿದ್ಧಾಂತದಲ್ಲಿ ನಂಬ್ತೇವೆ. I did wrong, ನಾನ್ ತಪ್ಪು ಮಾಡಿದೆ, somebody suffered for my wrongdoing. ಒಬ್ಬರು ನನ್ನ ತಪ್ಪಿಗಾಗಿ ಬಳಲಿದರು, And he did a perfect work. ಅವರು ಪರಿಪೂರ್ಣವಾದ ಕೆಲಸ ಮಾಡಿದರು. Cross is the complete victory. ಕ್ರೂಜೆಯು ಸಂಪೂರ್ಣವಾದ ವಿಜಯ. Hallelujah. So don't you ever allow the devil to tell you because you didn't read the Bible, because you didn't fast, because you didn't do this, or because you did this, God is, that is stopping God from healing you. ನೀನು ಇಂಥದ್ದನ್ನು ಮಾಡಿದಿ ಅಥವಾ ಇಂಥದ್ದನ್ನು ಮಾಡಿಲ್ಲ, ಅದಕ್ಕಾಗಿ ದೇವರು ನಿನ್ನನ್ನು ಸ್ವಸ್ಥಪಡಿಸದಂತೆ ಅಡ್ಡವಾಗಿದೆ ಅದು. So disciple asked a question. ಶಿಷ್ಯರು ಯೇಸುವನ್ನು ಕೇಳಿದ್ರು, ಏನ್ ಕರ್ಮ ಇದು? ಯಾರ್ ಪಾಪ? ಏನ್ ಕರ್ಮ? ಯಾವ ಕರ್ಮ ಇದು? ಕರ್ಮ ವಾಟ್ ಕರ್ಮ ಇಸ್ ದಿಸ್? ಯಾವ ಕರ್ಮ ಇದು? ಇವ್ರ ಅಪ್ಪನ ಕರ್ಮನ, ಇವ್ರ ತಾತನ ಕರ್ಮನ, ಇವ್ರ ಅಮ್ಮನ ಕರ್ಮನ, ಯಾರ ಕರ್ಮ ಇವನು ಕರ್ಮ ಫಲ ಅನುಭವಿಸ್ತಾ ಇದ್ದಾನೆ ನೀವು? ಹೂ ಡಿಡ್ ದ ಕರ್ಮ ದಟ್ ಈಸ್ ಸಫರಿಂಗ್ ಕರ್ಮ ಫಲ? ದಿಸ್ ಈಸ್ ದ ಥಿಂಗ್ ಈವನ್ ನೌ ಇನ್ ಕ್ರಿಶ್ಚಿಯಾನಿಟಿ. ಕರ್ಮ ಸಿದ್ಧಾಂತ. ಇಫ್ ದ ಮೊಮೆಂಟ್ ಯು ಸಫರ್ ಸಮಥಿಂಗ್, ಫಸ್ಟ್ ಇಟ್ ಅಂಡ್ ಥಿಂಕ್, ಏನು ಮಾಡೀನಿ, ಸಮಥಿಂಗ್ ಐ ಡಿಡ್, ಐ ಆಮ್ ಸಫರಿಂಗ್ ಸಮಥಿಂಗ್. ಕರ್ಮ ಸಿದ್ಧಾಂತ ಈವನ್ ಆಪರೇಟ್ಸ್ ಇನ್ ಕ್ರಿಶ್ಚಿಯಾನಿಟಿ. ಇವತ್ತು ಕೂಡ ಕ್ರೈಸ್ತತ್ವದಲ್ಲಿಯೂ ಕೂಡ ಈ ಕರ್ಮ ಸಿದ್ಧಾಂತವು ಕೆಲಸ ಮಾಡ್ತಾ ಇದೆ. ವಿ ಡೋಂಟ್ ಬಿಲೀವ್ ಇನ್ ಕರ್ಮ. ನಾವು ಕರ್ಮದಲ್ಲಿ ನಂಬೋರಲ್ಲ, ವಿ ಬಿಲೀವ್ ಇನ್ ಕೃಪಾ. ಕೃಪೆಯಲ್ಲಿ ನಾವು ನಂಬೋರಾಗಿದ್ದೇವೆ. Louder amen. Hallelujah. Bible says he was bruised for our transgressions. ನಮ್ಮ ಒಂದು ದೋಷಗಳ ನಿಮಿತ್ತವಾಗಿ ಆತನು ಗಾಯ ಹೊಂದಿದನು. That is not karma. ಅದು ಕರ್ಮವಲ್ಲ. Karma is ಕರ್ಮ ಅಂದ್ರೆ you should be bruised for your transgression. ನಿನ್ನ ದೋಷಕ್ಕಾಗಿ ನೀನು ಗಾಯ ಹೊಂದಬೇಕು. But the krupa is ಕೃಪೆಯು he was bruised for our transgressions. ನಮ್ಮ ಒಂದು ಅಪರಾಧಗಳ ನಿಮಿತ್ತವಾಗಿ ಆತನಿಗೆ ಗಾಯವಾಯಿತು. Hallelujah to Jesus. Thank God for Jesus. ಯೇಸುವಿಗೆ ನಾವು Thank God for the gift of Jesus Christ the Lord. ಯೇಸು ಕ್ರಿಸ್ತನ ಒಂದು ಬಹುಮಾನಕ್ಕಾಗಿ ದೇವರಿಗೆ ಸ್ತೋತ್ರ. Disciple has a question. ಶಿಷ್ಯರು ಒಂದು ಪ್ರಶ್ನೆ ಕೇಳಿದ್ರು, Master, who did sin, this man or his parents, that he was born blind? ಗುರುವೇ, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದರು, ಇವನು ಇವನ ತಂದೆ ತಾಯಿಗಳು? Jesus answered, neither had this man sinned nor his parents. That means Jesus is not saying that he was not a sinner, his parents are not sinners. ಯೇಸು ಹೇಳ್ತಾ ಇಲ್ಲ ಈ ರೀತಿಯಾಗಿ ಇವನು ಪಾಪಿ ಅಲ್ಲ ಅಥವಾ ಆತನ ತಂದೆ ತಾಯಿಗಳು ಪಾಪಿಗಳಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. ಇವನು ಪಾಪ ಮಾಡಲ್ಲ, ಈ ಅಪ್ಪ ಪಾಪ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. Because all our, before Jesus died on the cross, all are sinners. ಯೇಸು ಈ ಲೋಕಕ್ಕೆ ಕ್ರೂಜಲ್ಲಿ ಬರುವಾಗ ನಾವೆಲ್ಲರೂ ಪಾಪಿಗಳಾಗಿದ್ದೆವು. But what he was telling is, ಆತನ ಏನ್ ಹೇಳ್ತಾ ಇದ್ದಾನೆ, this is not because of his father's sin, his grandfather's sin. ಈ ಒಂದು ಕಾರಣವು ಆತನ ಅಥವಾ ತಂದೆಯ ಮನೆ ದೋಷ ಅಲ್ಲ.